ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ವರಿ. ಬ್ರೇಕ್ಫಾಸ್ಟ್ ನಲ್ಲಿ ನಡೆದಂತಹ ಚರ್ಚೆ ಏನಾಯ್ತು, ಮುಂದೇನು ಅನ್ನೋ ಬಗ್ಗೆ ಖುದ್ದು ಸಿಎಂ ಡಿಸಿಎಂ ಮಾತನಾಡಿದ್ದಾರೆ. ಈಗ ಅವರ ಮಾತಿನ ಪೋಸ್ಟ್ ಮಾರ್ಟಮ್ ನಡೀತಾ ಇದೆ, ವಿಶ್ಲೇಷಣೆಗಳಾಗ್ತಾ ಇವೆ, ಚರ್ಚೆಗಳು ನಡೀತಾ ಇದೆ. ಅದೆಲ್ಲದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಬೆಳಗಿನ ತಿಂಡಿ ಸೇವಿಸ್ತಾ ಸಿಎಂ ಡಿಸಿಎಂ ಮಾತುಕತೆ, ಬ್ರೇಕ್ಫಾಸ್ಟ್ ಮೀಟಿಂಗ್ ಮೂಲಕ ಒಗ್ಗಟ್ಟಿನ ಸಂದೇಶ. ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅನ್ನುವುದೇ ಇಬ್ಬರ ನಿಲುವು. ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರ ನಾಯಕರ ಜಂಟಿ ಸುದ್ದಿಗೋಷ್ಠಿ. ತಿಂಡಿ ಒಟ್ಟಿಗೆ ಮಾಡಿದ್ದೇವೆ, ಅಲ್ಲೇನೂ ಮಾತಾಡಿಲ್ಲ. ಹೈಕಮಾಂಡ್ ಸೂಚನೆಯಂತೆ ಬ್ರೇಕ್ಫಾಸ್ಟ್ಗೆ ಕರೆದಿದ್ದು ಎಂದ ಸಿಎಂ ಸಿದ್ದರಾಮಯ್ಯ. ಅನಗತ್ಯವಾಗಿ ಕೆಲವು ಗೊಂದಲಗಳು ನಿರ್ಮಾಣವಾಗಿವೆ. ಇದರ ಬಗ್ಗೆ ನಾವಿಬ್ಬರೇ ಕೂತು ಮಾತನಾಡಿದ್ದು, ಇದರ ಜೊತೆ 2028ರ ಚುನಾವಣೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ಬಗ್ಗೆ ಚರ್ಚೆ ಮಾಡಿದ್ದೀವಿ. ನಾವಿಬ್ಬರೂ ಹೈಕಮಾಂಡ್ ಮಾತಿಗೆ ಬದ್ಧ ಅಂತ ಸಿಎಂ ಮಾಹಿತಿ. ನನಗೆ ಡಿಕೆ ಶಿವಕುಮಾರ್ಗೆ ಯಾವುದೇ ಡಿಫರೆನ್ಸಸ್ ಇಲ್ಲ, ಮುಂದೆಯೂ ಭಿನ್ನಾಭಿಪ್ರಾಯಗಳಿರೋದಿಲ್ಲ, ಒಟ್ಟಿಗೆ ಹೋಗ್ತೀವಿ ಎಂದ ಸಿಎಂ ಸಿದ್ದರಾಮಯ್ಯ. ಅಧಿವೇಶನದಲ್ಲೂ ವಿಪಕ್ಷಗಳನ್ನ ಸಮರ್ಥವಾಗಿ ಎದುರಿಸ್ತೀವಿ ಎಂಬ ವಿಶ್ವಾಸ. ಜನರಿಗೆ ಕೊಟ್ಟ ಮಾತಿನಂತೆ ನಡ್ಕೊಂಡು ಜನಸೇವೆ ಮಾಡ್ತಾ ಇದ್ದೀವಿ. ಅವರ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸುವುದು ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲೇ ನಾವು ಕೆಲಸ ಮಾಡ್ತೀವಿ ಎಂದ ಡಿಸಿಎಂ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸರ್ಕಾರ ರಚನೆಯಾಗಿದೆ. ಹಿಂದೆ ಹೈಕಮಾಂಡ್ ತೀರ್ಮಾನಿಸಿದಂತೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಜಂಟಿ ಸುದ್ದಿಗೋಷ್ಠಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ. ರಾಜಕೀಯವಾಗಿ ನಮ್ಮಿಬ್ಬರದ್ದು ಒಂದೇ ತೀರ್ಮಾನ. ಹೈಕಮಾಂಡ್ ಹೇಳಿದಂತೆ ನಾವು ಕೆಲಸ ಮಾಡ್ಕೊಂಡು ಹೋಗ್ತೀವಿ. ನನಗೆ ಒಂದೇ ಮುಖ್ಯ, ಕಾಂಗ್ರೆಸ್ ಪಕ್ಷ. ಸಿಎಂ ಕೊಟ್ಟಿರೋ ಸಂದೇಶಕ್ಕೆ ನಾನು ಸಾಥ್ ಕೊಡ್ತೀನಿ ಎಂದ ಡಿಸಿಎಂ. ಸಿಎಂ ಡಿಸಿಎಂ ಭೇಟಿಗೂ ಮೊದಲೇ ಡಿಕೆಶಿ ಮೀಟ್ ಆದ ಆಪ್ತರು. ಆಪ್ತ ಶಾಸಕರಿಂದ ಡಿಕೆ ಶಿವಕುಮಾರ್ಗೆ ಪಟ್ಟು ಸಡಿಲಿಸದಂತೆ ಒತ್ತಾಯ. ಬಸವರಾಜ್ ಶಿವಗಂಗಾ, ಶಾಂತನಗೌಡ, ಬಿ ದೇವೇಂದ್ರಪ್ಪ ಡಿಕೆಶಿ ಜೊತೆ ಫೋಟೋಗೆ ಪೋಸ್. ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಹೆಸರಲ್ಲಿ ಡ್ರಾಮಾ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ವ್ಯಂಗ್ಯ. ಸರ್ಕಾರ ಅಭಿವೃದ್ಧಿ ಮಾಡ್ತಿಲ್ಲ ಅಂತ ಆಕ್ರೋಶ. ಡಿಕೆಶಿಗೆ ಒದ್ದು ಕಿತ್ತುಕೊಳ್ಳುವ ತಾಕತ್ತಿಲ್ಲ, ಇದ್ದಿದ್ರೆ ಇಷ್ಟು ದಿನಗಳಲ್ಲೇ ಪಡೆದಿರ್ತಾ ಇದ್ರು. ಎಲ್ಲ ಪಾರ್ಟಿ ನೋಡಿರೋ ಸಿದ್ದರಾಮಯ್ಯ ಅಷ್ಟು ಸುಲಭವಾಗಿ ಬಿಡಲ್ಲ. ಕುರ್ಚಿ ಕಿತ್ತಾಟದ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯ. ಡಿಕೆ ಶಿವಕುಮಾರ್ ಸಿಎಂ ಆಗ್ಲಿ ಅಂತ ಬೈಕ್ ರ್ಯಾಲಿಯ ಪ್ಲಾನ್. ಮೈಸೂರಿನ ಒಂಟಿಕೊಪ್ಪಲು ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್. ಸಿಎಂ ತವರು ಜಿಲ್ಲೆಯಲ್ಲಿ ಒಕ್ಕಲಿಗರ ಶಕ್ತಿ ಪ್ರದರ್ಶನ, ನ್ಯಾಯ ಬೇಕು ಅಂತ ಘೋಷಣೆ. ಡಿಕೆ ಶಿವಕುಮಾರ್ ಪರ ಕೊಡಗಿನ ಕೊಪ್ಪದಲ್ಲಿ ವಿಶೇಷ ಪೂಜೆ. ಕಾವೇರಿ ಪ್ರತಿಮೆಯ ಮುಂದೆ ಡಿಕೆಶಿ ಸಿಎಂ ಆಗ್ಲಿ ಅಂತ ಬೇಡಿಕೆ. ಅಭಿಮಾನಿಗಳಿಂದ ಫೋಟೋ ಹಿಡಿದು ಘೋಷಣೆ. ಸಿದ್ದರಾಮಯ್ಯ ಪರ ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ದೆಹಲಿಗೆ. ಡಿಕೆ ಶಿವಕುಮಾರ್ ಪರ ಸೋದರ ಡಿಕೆ ಸುರೇಶ್ ರಾಷ್ಟ್ರ ರಾಜಧಾನಿಯಲ್ಲಿ ಕಸರತ್ತು. ಕುರ್ಚಿ ಕದನದಲ್ಲಿ ಯಾರಿಗೆ ಯಶಸ್ಸು ಅನ್ನೋ ಕುತೂಹಲ. ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಮಲ್ಲಿಕಾರ್ಜುನ ಖರ್ಗೆಗೆ ಇಕ್ಕಟ್ಟು. ರಾಹುಲ್ ಸೋನಿಯಾ ಗಾಂಧಿ ಕಡೆ ಎಐಸಿಸಿ ಅಧ್ಯಕ್ಷರ ಒಟ್ಟು. ಇಬ್ಬರು ನಾಯಕರ ಜೊತೆ ದೊಡ್ಡ ಸಮುದಾಯವಿರೋ ಹಿನ್ನೆಲೆ ತಾವೇನೂ ತೀರ್ಮಾನ ಮಾಡದಿರೋಕೆ ನಿರ್ಧಾರ. ಚಳಿಗಾಲದ ಅಧಿವೇಶನ ಆರಂಭಕ್ಕೆ ದಿನಗಣನೆ. ಮೈತ್ರಿ ನಾಯಕರಿಂದ ಪೂರ್ವ ಸಿದ್ಧತೆ. ಬಿಜೆಪಿ ಜೆಡಿಎಸ್ ನಡುವೆ ಸಮನ್ವಯ ಸಭೆ. ಮುಂದಿನ ಹೋರಾಟಕ್ಕೆ ಸಜ್ಜು. ಹೈಕಮಾಂಡ್ ಮುಂದೆ ಸಂಸದ ತುಕಾರಾಂ ಮಾತುಕತೆ. ಪತ್ನಿ ಅನ್ನಪೂರ್ಣಾಗೆ ಸಚಿವ ಸ್ಥಾನ ಕೊಡಿಸೋಕೆ ತೆರೆಮರೆಯಲ್ಲಿ ಲಾಬಿ. ಸಂಪುಟ ಪುನರಚನೆಯಲ್ಲಿ ಹುದ್ದೆ ಗಿಟ್ಟಿಸೋಕೆ ಕಸರತ್ತು. ಡಿಕೆ ಸುರೇಶ್ ಹೆಸರಿನಲ್ಲಿ ಡೀಲ್ ಕುದುರಿಸಿದ ನಟನಿಗೆ ಸಂಕಷ್ಟ. ಸ್ಯಾಂಡಲ್ವುಡ್ ನಟ ಧರ್ಮನಿಗೆ ಸಿಐಡಿ ಬುಲಾವ್. ಸಿಐಡಿ ತನಿಖಾಧಿಕಾರಿ ಅಂಜುಮಾಲಾ ನಾಯ್ಕ್ ಎದುರು ವಿಚಾರಣೆ.
ಗ್ರಾಮ ಪಂಚಾಯತ್ಗೆ ಮಗಳ ವಿರುದ್ಧ ತಾಯಿಯ ದೂರು, ಎಲ್ಲರ ಮುಂದೆ ಚಪ್ಪಲಿಯಿಂದ ಹೆತ್ತವಳಿಗೆ ಥಳಿಸಿದ ಪುತ್ರಿ. ಮಂಗಳೂರಿನ ಕಾವೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ. ನಕಲಿ ನಂದಿನಿ ತುಪ್ಪ ತಡೆಯೋಕೆ ಕೆಎಂಎಫ್ ಹೊಸ ಪ್ಲಾನ್. ಕ್ಯೂಆರ್ ಪರಿಚಯಿಸೋಕೆ ನಿರ್ಧಾರ. ನಂದಿನಿ ತುಪ್ಪದ ಪ್ಯಾಕ್ ಮೇಲೆ ಕ್ಯೂಆರ್ ಕೋಡ್ ಮುದ್ರಿಸೋಕೆ ತೀರ್ಮಾನ. ದೇವಸ್ಥಾನದ ಶಿಲಾನ್ಯಾಸ ಕಲ್ಲಿನಲ್ಲಿ ಪ್ರೋಟೋಕಾಲ್ ಉಲ್ಲಂಘನೆ. ಶಿಲಾನ್ಯಾಸ ಕಲ್ಲನ್ನ ಕಿತ್ತು ಹಾಕಿದ ಜೆಡಿಎಸ್ ಕಾರ್ಯಕರ್ತರು. ಮೈಸೂರಿನ ಬನ್ನೂರಿನಲ್ಲಿ ಘಟನೆ. ಮಾಜಿ ಶಾಸಕ ಅಶ್ವಿನ್ ಹೆಸರು ಇಲ್ಲದ್ದಕ್ಕೆ ಆಕ್ರೋಶ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.